ಮರೆಯಾದ ದೇಶದ ಸವ್ಯಸಾಚಿ ಮಾಜಿ ಪ್ರಧಾನಿ ಆರ್ಥಿಕ ಲೆಕ್ಕಾಚಾರವನ್ನ ಮುಗಿಸಿದ್ದಾರೆ ಮನಮೋಹನ್ ಸಿಂಗ್. ಆರ್ಥಿಕ ಹರಿಕಾರನ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಜ್ಯ ಮತ್ತು ದೇಶದಲ್ಲಿ 7 ದಿನ ರಾಷ್ಟ್ರೀಯ ಶೋಕಾಚರಣೆ. ದೇಶದಾದ್ಯಂತ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಿವೆ. ಕರ್ನಾಟಕದಲ್ಲಿ ಇವತ್ತು ಸರ್ಕಾರಿ ರಜೆ ಘೋಷಣೆಯಾಗಿದೆ. ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆಯನ್ನ ಘೋಷಿಸಿದೆ. 7 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ. ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ರಾಜ್ಯದ ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆ ಘೋಷಣೆ ಮಾಡಿದೆ. ಸರ್ಕಾರಿ ರಜೆ ಇವತ್ತು ಕರ್ನಾಟಕದಲ್ಲಿ. ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಇದೆ. ಇನ್ನೇನು ರಾಜಕೀಯ ನಾಯಕರು ಬಂದು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಈಗ ದೆಹಲಿಯಲ್ಲಿ ಜಿಟಿ ಮಳೆ ಸುರಿತಾ ಇದೆ. ಅನೇಕರು ಬಂದು ಆಸ್ಪತ್ರೆಯಲ್ಲೇ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಅವರ ನಿವಾಸ ತಲುಪಿದೆ. ಇದಾದ ನಂತರ ಈಗ ಅನೇಕ ಗಣ್ಯರು ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಬರಲಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ. ಸಿಂಗ್ ಅವರ ನಿವಾಸದ ಸುತ್ತ ಬಿಗಿ ಭದ್ರತೆ ಇದೆ. ಇನ್ನು ಅಗಲಿದ ನಾಯಕ ಮನಮೋಹನ್ ಸಿಂಗ್ ಅವರ ಬಗ್ಗೆ KH ಮುನಿಯಪ್ಪ ಅವರು ಏನ್ ಮಾತಾಡಿದ್ದಾರೆ, ಯಾವ ರೀತಿ ಸ್ಮರಿಸಿದ್ರು ಅವರನ್ನ, ಬನ್ನಿ ನೋಡೋಣ. ಈ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾದ ತಕ್ಷಣ ನನಗಂತೂ ದಿಗ್ಭ್ರಮೆ ಆಗಿದೆ. ನಾನು ಅವರ ಜೊತೆಯಲ್ಲಿ ಕೇಂದ್ರದಲ್ಲಿ 10 ವರ್ಷ ಮಂತ್ರಿಯಾಗಿದ್ದೆ. ಅವರು ಹಲವಾರು ಸುಧಾರಣೆಗಳನ್ನು ತಂದರು. ಆರ್ಥಿಕ ನೀತಿಯಲ್ಲಿ ಜಗತ್ತಿನಲ್ಲೇ ಒಬ್ಬ ಅತಿ ಶ್ರೇಷ್ಠ ಒಂದು ಜ್ಞಾನವನ್ನು ಹೊಂದಿದ್ದರು. ಆರ್ಥಿಕ ತಜ್ಞರಲ್ಲಿ ಅತಿ ಶ್ರೇಷ್ಠವಾದ ಒಬ್ಬರಲ್ಲಿ ಇವರು ಒಬ್ಬರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅವರ ಜೊತೆ ಒಡನಾಟ, ನರಸಿಂಹರಾಯರು ಪ್ರಧಾನಮಂತ್ರಿ ಆದಾಗಿನಿಂದ ನಾನು ಅಲ್ಲಿ ಅವ್ರ ಜೊತೆಯಲ್ಲಿದ್ದೆ. ಅವರು ಅರ್ಥ ಸಚಿವರಾಗಿದ್ದಾಗ ಕೂಡ ನಾನು ಅವ್ರ ಜೊತೆಯಲ್ಲಿ ಅಂದಿನಿಂದ ಕಡೆಯವರೆಗೂ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವರ ಮಾರ್ಗದರ್ಶನ, ನಾವೆಷ್ಟೋ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ವಿ. ಫುಡ್ ಸೆಕ್ಯೂರಿಟಿ ಆಗ್ಲಿ, ರೈಟ್ ಆಫ್ ಇನ್ಫಾರ್ಮೇಶನ್ ಆಗ್ಲಿ, ಇವೆಲ್ಲ ಬಹಳ ಕ್ರಾಂತಿಕಾರ ಬದಲಾವಣೆಗಳನ್ನು ದೇಶದಲ್ಲಿ ತಂದು ದೇಶದ ಆರ್ಥಿಕ ಸದೃಢತೆ. ಅವರು ಈ ದೇಶದಲ್ಲಿ ಅರ್ಥ ಸಚಿವರಾಗಿದ್ದಾಗ ಜಗತ್ತಿನಲ್ಲಿ ವರ್ಲ್ಡ್ ಬ್ಯಾಂಕು, ವರ್ಲ್ಡ್ ಮಾನಿಟರಿ ಫಂಡು ದುಡ್ಡನ್ನ ಸಕಾಲಕ್ಕೆ ಕಟ್ಟಿ 3 ತಿಂಗಳು ಮೊದಲು ಹಣವನ್ನು ಕಟ್ಟಿ ಅವರು ಈ ದೇಶಕ್ಕೆ ಕೀರ್ತಿ ಮತ್ತು ಬಹುಮಾನವನ್ನು ತಂದಿದ್ರು. ಏನು ಸಾಲವನ್ನು ಕಟ್ಟುವುದರಲ್ಲಿ 3 ತಿಂಗಳು ಮೊದಲು ಮರುಪಾವತಿ ಮಾಡಿ ಇಂಥ ಒಂದು ಮಹತ್ತರವಾದ ಕೆಲಸವನ್ನು ಅವರು ಮಾಡಿದ್ರು. ಅಷ್ಟೇ ಅಲ್ಲ, ನಮಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಅವರು ಅತ್ಯಂತ ಮೇಧಾವಿ, ಸರಳ ಸಜ್ಜನಿಕೆ ಹೆಸರಾದವರು. ನಮಗೆ ಇವತ್ತು ಅತೀವ ದುಃಖವಾಗಿದೆ. ಈ ದೇಶದಲ್ಲಿ ಅವರು ಮಾಡಿದಂತ ಬದಲಾವಣೆಯಿಂದ ಈ ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ. ನಮಗಂತೂ ಅವರ ಕುಟುಂಬಕ್ಕೆ ಅವ್ರಿಗೆ ಆತ್ಮಶಾಂತಿ ಸಿಗ್ಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ಮತ್ತು ಅವರ ಅನಾನಿಗಳು ನಮ್ಮಂತವ್ರು ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಧೈರ್ಯ ತೆಗೆದುಕೋಬೇಕು. ದೇವರನ್ನು ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಅಂತ ಮಹಾನ್ ಚೇತನನ್ನ ಕಲ್ಕೊಂಡಿದ್ದೇವೆ. ಅವರ ಆತ್ಮ ಶಾಂತಿ ಸಿಕ್ಕಲಿ, ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಕ್ಕಲಿ ಅಂತ ಪವಿತ್ರವಾದ ಕೆಲಸ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದುಃಖ ಆಗ್ತದೆ ಈ ಸಂದರ್ಭ. ಬಹುತೇಕ ಯಾವತ್ತೂ ಆಗಲಿಲ್ಲ. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಂತ ಕಾಲದಲ್ಲಿ ಈ ದೇಶದ ಚಿನ್ನವನ್ನ ಅಡವಿಟ್ಟು ಸರ್ಕಾರವನ್ನು ನಡೆಸುವಂತ ಆ ಪರಿಸ್ಥಿತಿಗೆ ಭಾರತ ದೇಶ ಹೋಗಿತ್ತು. 1991ರಲ್ಲಿ ಈ ಒಂದು ಅಧಿಕಾರಕ್ಕೆ ನರಸಿಂಹರಾಯರು ಬಂದ ಮೇಲೆ ಅವರು ಕೂಡ ಚಾಣಕ್ಯ, ಅವರು ಮತ್ತು ಇವರು ಸೇರಿ ಈ ದೇಶವನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬಹಳಷ್ಟು ಮೇಲೆ ತಂದರು.
ಒಳ್ಳೆ ಅತ್ಯುತ್ತಮವಾದ ಮಟ್ಟಕ್ಕೆ ಬಂತು. ಇವತ್ತು ಅಗ್ರಗಣ್ಯ ರಾಷ್ಟ್ರಗಳ ಜೊತೆಯಲ್ಲಿ ಒಂದು ತಲೆ ಎತ್ತಿ ನಿಲ್ಲುವಂತದ್ದಾಗಿದೆ ಇವತ್ತು ಭಾರತ ದೇಶ ಅಂದ್ರೆ ಇವರು ಕಾರಣಭೂತರಾಗಿದ್ದಾರೆ. ಈ ಅನೇಕ ಗಣ್ಯರು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದ್ದಾರೆ. ಅವರ ವ್ಯಕ್ತಿತ್ವ ಹೇಗಿತ್ತು, 10 ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಿದವರು ಪ್ರಧಾನಿ ಹುದ್ದೆಯಲ್ಲಿ ಕೂತು ಎಷ್ಟು ಮೃದು ಸ್ವಭಾವದವರಾಗಿದ್ರು, ಮೇಧಾವಿಯಾಗಿದ್ರು, ಇವೆಲ್ಲದರ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಸಾರ್ಥಕ ಬದುಕನ್ನ ಕಂಡಂತಹ ಅರ್ಥಮಾಂತ್ರಿಕ. ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ. ಬನ್ನಿ. ಅವರು 91ನೇ ಇಸ್ವಿನಲ್ಲಿ ಹಣಕಾಸು ಸಚಿವರಾಗಿದ್ದಾಗ ನಾನು ಸಹ ರಾಜ್ಯಸಭಾ ಸದಸ್ಯನಾಗಿದ್ದೆ. ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳು ಮಾಡಬೇಕು ಅಂತ ಹೇಳಿ ಜಾಗತೀಕರಣದ ಕಡೆ ದೇಶ ಹೊರಡೋ ಸಂದರ್ಭದಲ್ಲಿ ಬಹಳಷ್ಟು ಮಹತ್ತರವಾದ ಹೆಜ್ಜೆಗಳನ್ನಿಟ್ಟಂತ ಮಹಾನ್ ಆರ್ಥಿಕ ತಜ್ಞರವರು. ದೇಶದ ಚಿನ್ನವನ್ನ ನಾವು ಲಂಡನ್ ನಲ್ಲಿ ಅಡಮಾನ ಇಟ್ಟ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ವಾಪಸ್ ತರಬೇಕು ಅಂತ ಹೇಳಿ ನರಸಿಂಗರಾಯರ ಜೊತೆ ಸೇರಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿದಂತ ಮಹಾನ್ ಚೇತನ. ಅದರ ಜೊತೆಗೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ, ಯಾಕಂದ್ರೆ ನನ್ನ ಒಡನಾಟ ಅವರಲ್ಲಿ ಸುಮಾರು ಒಂದು 25 ವರ್ಷದ ಒಡನಾಟ ಇತ್ತು. ಮೃದು ಭಾಷಿ, ಮಿತಭಾಷಿ ಮತ್ತು ಸಜ್ಜನ ಮತ್ತು ಸರಳ ವ್ಯಕ್ತಿ ಅವರು. ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಹೋಲಿಕೆ ಮಾಡಿದಾಗ ಅವರಷ್ಟು ಮಿತವಾಗಿ ಮಾತಾಡ್ತಕ್ಕಂಥವ್ರು ಮತ್ತು ಮೃದುವಾಗಿ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಯಾರು ನಿಮಗೆ ಸಿಕ್ಕೋದಿಲ್ಲ. ಅಪಾರವಾದ ಪಾಂಡಿತ್ಯವನ್ನು ಹಿಡ್ಕೊಂಡು He will be remembered for, I think, his honesty and humility, and as a person who was someone who had friends across parties, and I think in all his life he kept India first, his nation first. He was a true son of India, and we all miss him today for his gentle demeanor, easy to talk to. I had the great privilege of working in his cabinet, and it was an honor to be a part of his cabinet, to be his team. He's always been a very kind soul, a gentle soul, but the initiation in 91, when he opened up the economy, he was instrumental in getting the Indo-US civil nuclear deal, which put India on the map. There are many, many contributions, and I think his story is yet to be told, but he had a full life. My condolences to him, his family, his supporters and his admirers in India and across the world. Thank you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.